ಕರ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಡಿಸೆಂಬರ್ 19ಕ್ಕೆ ನೇಮಕವಾದ ರಾತ್ರಿಯ ಗೀತೆ. ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ಯೋಹಾನ 7ನೇ ಅಧ್ಯಾಯ 37ನೇ ವಚನ. ನಮ್ಮ ಮೇಲಿನ ಆಧಾರ ವಾಕ್ಯವು ನಮಗೆ ತಿಳಿಸಲಾದ ಪಾಠಕ್ಕೆ ಅನುಗುಣವಾಗಿದೆ. ಅಂದರೆ ಯಾವನಾದರೂ ಕರ್ತನ ಬಳಿಗೆ ಬರುವುದಕ್ಕೆ ಮೊದಲು ಅವನಿಗೆ ಬಾಯಾರಿಕೆಯಾಗಿರಬೇಕು. ಕರ್ತನು ಕೊಡುವಂತಹ ಉಲ್ಲಾಸದ ನೀರು ನಿತ್ಯ ಜೀವದ ಬಗ್ಗೆ ಮೆಚ್ಚುಗೆಯನ್ನು ಹೊಂದಿರಬೇಕು. ಇದರ ಅರ್ಥ ಅವನು ಪಾಪಿ ಮತ್ತು ಮರಣದಂಡನೆಗೆ ಒಳಗಾಗಿದ್ದಾನೆ ಮತ್ತು ಕರ್ತನ ಮೂಲಕವಲ್ಲದೆ ಭವಿಷ್ಯದ ಜೀವನಕ್ಕೆ ಯಾವುದೇ ನಿರೀಕ್ಷೆ ಇಲ್ಲ ಎಂದು ಅವನು ಕಲಿತುಕೊಳ್ಳಬೇಕು. ನಂಬಿಕೆಯ ಮೂಲಕ ಮಾತ್ರ ಕರ್ತನ ಬಳಿಗೆ ಬರಲು ಸಾಧ್ಯ. ನಮ್ಮ ಬಯಕೆ ನಮ್ಮ ಬಾಯಾರಿಕೆಯಾಗಿದೆ. ದೈವಿಕ ಸಂದೇಶವನ್ನು ನಾವು ಕುಡಿಯುತ್ತೇವೆ ಅಥವಾ ನಮ್ಮದಾಗಿಸಿಕೊಳ್ಳುತ್ತೇವೆ. ನಿನ್ನ ಸತ್ಯದಿಂದ ಅವರನ್ನು ಪ್ರತಿಷ್ಠೆಪಡಿಸು. ನಿನ್ನ ವಾಕ್ಯವೇ ಸತ್ಯವು. ನೀರು ಎಂಬುದು ಸತ್ಯಕ್ಕೆ ಸಂಕೇತವಾಗಿದೆ. ಇದು ನೀತಿಗಾಗಿ ಹಸಿದು ಬಾಯಾರಿದವರಿಗೆ ಒಂದು ಆಶೀರ್ವಾದದ ವಾಗ್ದಾನವಾಗಿದೆ ಎಂಬುದಕ್ಕೆ ಸಂಪೂರ್ಣವಾಗಿ ಅನುಗುಣವಾಗಿದೆ. ಮತ್ತು ಅವರಿಗೆ ನೀಡಿರುವ ವಾಗ್ದಾನವೇನೆಂದರೆ ಅವರು ತೃಪ್ತಿ ಹೊಂದುವರು. ಇದು ಸಹ ನಮ್ಮ ಪಾಠದಲ್ಲಿ ನಾನು ಕೊಡುವ ನೀರನ್ನು ಕುಡಿಯುವವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ ಎಂಬ ನಮ್ಮ ಕರ್ತನ ಹೇಳಿಕೆಗೆ ಹೊಂದಾಣಿಕೆಯಾಗುತ್ತದೆ ಎಂಬುದೇ. ಆಮೆನ್.